ವಿಧಾನಸಭೆಯಲ್ಲಿ 18 ಬಿಜೆಪಿ ಶಾಸಕರ ಅಮಾನತನ್ನ ಖಂಡಿಸಿ ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಬಿಜೆಪಿ ಇವತ್ತು ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕರಾದ ಆರ್ ಅಶೋಕ್, ನಾರಾಯಣಸ್ವಾಮಿ, ಶಾಸಕರಾದ ವಿ ಸುನೀಲ್ ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಸ್ಪೀಕರ್ ಆಡಳಿತ ಪಕ್ಷದ ಕೈಗೊಂಬಿಯಾಗಿ ವರ್ತಿಸುತ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಸಂವಿಧಾನ ಬಾಹಿರವಾಗಿ ಶಾಸಕರನ್ನ ಅಮಾನತ್ ಮಾಡಿದ್ದಾರೆ. ಸಿಎಂ ಅನ್ನ ಖುಷಿಪಡಿಸುವುದಕ್ಕೆ ಸಂವಿಧಾನದ ವಿರೋಧವಾಗಿ ಆದೇಶ ನೀಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಲೆ ಏರಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಸಜ್ಜಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಯಲಿದೆ. ಅಲ್ಲದೆ ಏಪ್ರಿಲ್ 5ರಂದು ಎಲ್ಲಾ ಜಿಲ್ಲೆ ಹಾಗೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸಲಿದೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಕರೆ ಕೊಟ್ಟಿರುವ ಅಹೋರಾತ್ರಿ ಪ್ರತಿಭಟನೆಯಿಂದ ಮಿತ್ರ ಪಕ್ಷ ಜೆಡಿಎಸ್ ದೂರ ಉಳಿದಿದೆ. ಜೆಡಿಎಸ್ ಬಿಜೆಪಿ ನಡುವೆ ಸಮನ್ವಯತೆ ಮೂಡದೆ ಪ್ರತಿಭಟನೆಗೆ ಜೆಡಿಎಸ್ ಬೆಂಬಲ ನೀಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲ ಜೆಡಿಎಸ್ ಶಾಸಕರು ಪ್ರತಿಭಟನೆಯ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಇವತ್ತು ಬಿಜೆಪಿ ಅಹೋರಾತ್ರಿ ಧರಣಿ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಹಾಲಿನ ದರ ವಿಚಾರದಲ್ಲಿ ರೈತರಿಗೆ ಸಹಾಯ ಮಾಡಬಾರ್ದಾ? ಬಿಜೆಪಿ ರೈತರ ವಿರೋಧಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಸದ ದರ ವಿಚಾರದಲ್ಲಿ ಬಿಜೆಪಿಯವರೇ ಮಾಡಿರುವಂತಹ ಕಾನೂನು ಅಂತ ತಿರುಗೇಟು ಕೊಟ್ಟಿದ್ದಾರೆ. ವಿದ್ಯುತ್ ದರ ಕಡಿಮೆ ಮಾಡಿದ್ದೇವೆ, ಆ ಬಗ್ಗೆ ಬಿಜೆಪಿಗರು ಮಾತನಾಡ್ತಾ ಇಲ್ಲ. ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಬೆಲೆ ಕಡಿಮೆ ಇದೆ. ನೀರಿನ ಬೆಲೆ ವಿಧಿ ಇಲ್ಲದೆ ಹೆಚ್ಚಿಗೆ ಮಾಡುವಂತ ಅನಿವಾರ್ಯತೆ ಇದೆ. 1,000 ಕೋಟಿ ರೂಪಾಯಿ ನೀರಿನಿಂದ ನಷ್ಟ ಆಗ್ತಾ ಇದ್ದು, ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಬೋರ್ಡ್ಗೆ ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ದರ ಏರಿಕೆ ಬಗ್ಗೆ ಎಚ್ಡಿಕೆ ಟ್ವೀಟ್ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ರಾಜ್ಯದ ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕು. ಎಚ್ಡಿಕೆ ಸಹೋದರರೇ ಹಾಲು ಒಕ್ಕೂಟ ಅಧ್ಯಕ್ಷರಲ್ವಾ? ಅವರ ಕೈಲಾಗುವಂತಿದ್ರೆ 4 ರೂಪಾಯಿ ಕೊಡುವಂತೆ ಹೇಳಿ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಲೆ ಏರಿಕೆ ಇಡೀ ದೇಶದಲ್ಲೇ ಆಗಿದೆ, ಇದನ್ನ ಕೇಂದ್ರ ಸರ್ಕಾರ ಸರಿಪಡಿಸಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕೇಂದ್ರ ರಾಜ್ಯದ ಸಂಬಂಧ ಸರಿ ಇಲ್ಲದಿದ್ರೆ ಹೀಗಾಗುತ್ತೆ. ಕೇಂದ್ರದಿಂದ ನಮಗೆ ಸರಿಯಾದ ತೆರಿಗೆ ಪಾಲು ಬರ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಡ್ಯಾಂನ ಹಿನ್ನೀರಿನಲ್ಲಿ ಈಜಲು ತೆರಳಿದ್ದಂತ ಇಬ್ಬರು ನೀರು ಪಾಲಾಗಿದ್ದಾರೆ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಬೇಳಕೋಟ ಜಲಾಶಯದ ಹಿನ್ನೀರಿನಲ್ಲಿ 43 ವರ್ಷದ ಆಸಿಫ್ ಅಹಮದ್ ಶೇಖ್, ಮೊಹಮ್ಮದ್ ನಿಜಾಮ್, ಚೋಟು ಮಿಯಾ ನೀರು ಪಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಪೋಷಕರ ನಿರ್ಲಕ್ಷ್ಯಕ್ಕೆ 14 ವರ್ಷದ ಬಾಲಕಿ ಬಲಿಯಾಗಿದ್ದಾಳೆ. ಜ್ಯೂಸ್ ಅಂತ ಕಳೆನಾಶಕ ಸೇವಿಸಿ ಬಾಲಕಿ ನಿಧಿ ಕೃಷ್ಣ ಮೃತಪಟ್ಟಿದ್ದಾಳೆ. ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಅಲವೆರಾ ಜ್ಯೂಸ್ ಅನ್ನ ಕುಡಿತಾ ಇದ್ದಂತ ನಿಧಿ ಕಣ್ತಪ್ಪಿ ಕಳೆನಾಶಕ ಕುಡಿದು ಅದರ ಪರಿಣಾಮ ದುರಂತ ಸಂಭವಿಸಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಿಡಿ ಸಿಡಿದು ಬೆಂಕಿ ಹೊತ್ತುಕೊಂಡಿದೆ. ಪರಿಣಾಮ 300ಕ್ಕೂ ಹೆಚ್ಚು ಅಡಿಕೆ ಹಾಗೆ 200ಕ್ಕೂ ಹೆಚ್ಚು ಬಾಳೆ ಗಿಡ ಬೆಂಕಿಗೆ ಆಹುತಿಯಾಗಿದೆ. ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೂ ಮುನ್ನ ಟಿಡಿಪಿ ಕೇಂದ್ರ ಸರ್ಕಾರಕ್ಕೆ ಷರತ್ತನ್ನ ವಿಧಿಸಿದೆ. ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಕೆಲವು ಬದಲಾವಣೆ ತರಬೇಕು ಅಂತ ಬೇಡಿಕೆಯನ್ನ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಕಾನೂನು ತಜ್ಞರು ಮುಸ್ಲಿಮರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಅಂತಾನೂ ಮಾಹಿತಿ ಸಿಗ್ತಾ ಇದೆ. ತಮಿಳುನಾಡು ಸಂಸದ ಎ ರಾಜಾ ಸನಾತನ ಧರ್ಮ ಟೀಕಿಸುವ ಬರದಲ್ಲಿ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ. ಹಿಂದೂ ಸಂಕೇತವನ್ನ ತೊರೆಯುವಂತೆ ಡಿಎಂಕೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಹಣೆಗೆ ಕುಂಕುಮ, ಪವಿತ್ರ ಬೂದಿ ಹಚ್ಕೊಳ್ಳೋದು, ಮಣಿಕಟ್ಟಿಗೆ ದಾರ ಹಾಕೊಳ್ಬಾರದು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗಂಡನೊಬ್ಬ ಹೆಂಡತಿಯನ್ನ ಆಕೆಯ ಪ್ರಿಯಕರನ ಜೊತೆಗೆ ಮದುವೆ ಮಾಡಿಕೊಟ್ಟಂತ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮದುವೆ ಮಾಡಿಕೊಟ್ಟ 3ನೇ ದಿನಕ್ಕೆ ಹೆಂಡತಿಯನ್ನ ಗಂಡ ಬಬ್ಲು ಮತ್ತೆ ಮನೆ ಕರೆತಂದಿದ್ದಾನೆ. ಮಾರ್ಚ್ 25ನೇ ತಾರೀಕು ದೇವಸ್ಥಾನದಲ್ಲಿ ವಿಕಾಸ್ ಜೊತೆಗೆ ರಾಧಿಕಾ ವಿವಾಹ ನೆರವೇರಿತ್ತು. ಕಳೆದ 2 ಪಂದ್ಯಗಳನ್ನು ಗೆದ್ದಿರುವಂತಹ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವಿನತ್ತ ಹೆಜ್ಜೆ ಇಡ್ತಾ ಇದೆ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧವಾಗಿ ಕಾದಾಡಲಿದೆ. ಟೇಬಲ್ ಟಾಪರ್ ಆಗಿರೋ ಬೆಂಗಳೂರು ಬಾಯ್ಸ್ ಹ್ಯಾಟ್ರಿಕ್ ಗೆಲುವು ತಮ್ಮದಾಗಿಸಿಕೊಳ್ಳುವುದಕ್ಕೆ ಸಜ್ಜಾಗಿದ್ದಾರೆ.